ಜಾತಿ ನಿಂದನೆ ಕೇಸ್ನಲ್ಲಿ ಬಂಧನ ಆಗಿದ್ದ ಬಿಜೆಪಿ ಶಾಸಕ ಮುನಿರತ್ನ ಜೈಲು ಪಾಲಾಗಿದ್ದಾರೆ. ಹೈಫೈ ಜೀವನ ನಡೆಸ್ತಾ ಇದ್ದಂತ ಮುನಿರತ್ನ ಜೈಲಿನಲ್ಲಿ ಸಾಮಾನ್ಯ ಖೈದಿಯಂತೆ ನಡೆಸ್ತಾ ಇನ್ನು ಮುನಿರತ್ನ ಪ್ರಕರಣದಲ್ಲಿ ಒಕ್ಕಲಿಗ ನಾಯಕರ ನಡುವಿನ ಮಾತಿಗ ಕಾಳಗ ಕೂಡ ಜೋರಾಗಿ ನಡೆದಿದೆ. ನಾವು ಷಡ್ಯಂತ್ರ ಮಾಡಲ್ಲ ಅಂತ ಲಕ್ಷ್ಮಿ ತಿರುಗೇಟನ್ನ ಕೊಟ್ಟಿದ್ದಾರೆ. ತಪ್ಪೇ ಮಾಡಿಲ್ಲ ಅಂತ ಸಿಎಂ ಕೂಡ ಹೇಳಿದ್ದಾರೆ. ಈ ಸುದ್ದಿಗಳನ್ನು ನೋಡೋಣ. ಮಾತಿನ ಕಾಳಗ ನ್ಯೂಸ್ ಟಾಪ್ 9 ನಲ್ಲಿ. ಮುನಿರತ್ನ ಪ್ರಕರಣದಲ್ಲಿ ಒಕ್ಕಲಿಗ ನಾಯಕ ಎಚ್.ಡಿ. ಕುಮಾರಸ್ವಾಮಿ, ಆರ್. ಅಶೋಕ್ ಮೌನ ಯಾಕೆ ಎಂದಿದ್ದ ಸಚಿವ ಚಲುವರಾಯಸ್ವಾಮಿ ಪ್ರಶ್ನೆಗೆ ವಿಪಕ್ಷ ನಾಯಕ ಆರ್. ಅಶೋಕ್ ಕಿಡಿಕಾರಿದ್ದಾರೆ. ದೇವೇಗೌಡರ ಮಾನ ಮರ್ಯಾದೆ ತೆಗೆಯುವಾಗ ಒಕ್ಕಲಿಗತನ ಎಲ್ಲಿ ಹೋಗಿತ್ತು? ಇವರೆಲ್ಲ ಒಂದು ರೀತಿ ಗೋಸುಂಬೆಗಳು ಎಂದು ಆರ್. ಅಶೋಕ್ ವಾಗ್ದಾಳಿ ನಡೆಸಿದ್ರು. ದೇವೇಗೌಡರು ಒಕ್ಕಲಿಗ ಜನಾಂಗದ ಸರ್ವೋಚ್ಚ ನಾಯಕರು. ನಾವು ಒಪ್ಪದೇ ಇರ್ಬೋದು, ಇನ್ನೊಬ್ಬರು ಒಪ್ಪದೇ ಇರ್ಬೋದು, ನಾವು ಒಪ್ಪೋದು, ಇನ್ನೊಬ್ಬರು ಆದರೆ ಸರ್ವೋಚ್ಚ ನಾಯಕರು. ಅವರಿಗೆ ಮಾನ ಮರ್ಯಾದೆ ತೆಗೆಯುವಾಗ ಆ ಒಕ್ಕಲಿಗತನ ಎಲ್ಲೋಗಿತ್ತು? ಅವಾಗೂ ರಿಯಾಕ್ಟ್ ಮಾಡಬೇಕಾಯ್ತಲ್ಲ. ಇವರೆಲ್ಲ ಒಂಥರ ಗೋಸಂಬೆಗಳು. ಅವ್ರಿಗೆ ಯಾವಾಗ ಬೇಕೋ ಅವಾಗ ಒಕ್ಕಲಿಗರು. ಮುನಿರತ್ನ ತಪ್ಪು ಮಾಡಿದ್ದರೆ ಶಿಕ್ಷೆ ಆಗದೆ ಸಮರ್ಥನೆ ಮಾಡಿಕೊಳ್ಳಲ್ಲ ಎಂದು ಬಿಜೆಪಿ ಎಂಎಲ್ಸಿ ಸಿಟಿ ರವಿ ಹೇಳಿದ್ದಾರೆ. ಬೆಂಗಳೂರಲ್ಲಿ ಮಾತನಾಡಿದ ಅವರು, ಕಾಂಗ್ರೆಸ್ ಸರ್ಕಾರ ಪೂರ್ವಾಗ್ರಹ ಪೀಡಿತರಾಗಿ ವರ್ತನೆ ಮಾಡ್ತಿದೆ. ಕಾಂಗ್ರೆಸ್ನ ನಾಯಕರಿಗೊಂದು ನ್ಯಾಯ, ಬಿಜೆಪಿಯ ನಾಯಕರಿಗೊಂದು ನ್ಯಾಯಾನ ಅಂತ ಕಿಡಿಕಾರಿದ್ದಾರೆ. ತಪ್ಪು ಮಾಡಿದ್ರೆ ಕಾನೂನು ಪ್ರಕಾರ ಶಿಕ್ಷೆ ಆಗುತ್ತೆ. ಮುನಿರತ್ನಗೊಂದು ನ್ಯಾಯ, ಚನ್ನಾರೆಡ್ಡಿ ಪಾಟೀಲ್ಗೊಂದು ನ್ಯಾಯ ಇಲ್ಲ, ಚಲುವರಾಯಸ್ವಾಮಿಗೊಂದು ನ್ಯಾಯ ಇಲ್ಲ, ಎಲ್ರಿಗೂ ಒಂದೇ ನ್ಯಾಯ. ಮುನಿರತ್ನ ಅವರ ಮೇಲೆ ಕೇಸ್ ದಾಖಲಾದ 6 ಗಂಟೆ ಒಳಗೆ ಅವ್ರನ್ನ ಅರೆಸ್ಟ್ ಮಾಡ್ತಾರೆ. ಚನ್ನಾರೆಡ್ಡಿ ಪಾಟೀಲ್ ಮೇಲೆ ಕೇಸ್ ದಾಖಲಾಗಿ 90 ದಿನ ಕಳೆದು ಅರೆಸ್ಟ್ ಮಾಡಲ್ಲ. ವಾಟ್ ಈಸ್ ದ ಮೀನಿಂಗ್? ಏನರ್ಥ ಇದು ಈ ಸರ್ಕಾರ ಪೂರ್ವಾಗ್ರಹ ಪೀಡಿತವಾಗಿ ವರ್ತನೆ ಮಾಡ್ತಾ ಇದೆ, ದ್ವೇಷದ ರಾಜಕಾರಣ ಮಾಡ್ತಾ ಇದೆ ಅನ್ನೋದಕ್ಕೆ ಇದಕ್ಕಿಂತ ಇನ್ನೇನು ಸಾಕ್ಷಿ ಬೇಕು? ಕಾಂಗ್ರೆಸ್ ಸರ್ಕಾರ ಪೂರ್ವಾಗ್ರಹ ಪೀಡಿತರಂತೆ ವರ್ತಿಸುತ್ತಿದೆ ಎಂಬ ಬಿಜೆಪಿ ನಾಯಕರ ಹೇಳಿಕೆಗೆ ಗೃಹ ಸಚಿವ ಪರಮೇಶ್ವರ್ ತಿರುಗೇಟು ಕೊಟ್ಟಿದ್ದಾರೆ. ದೂರು ಬಂದ ತಕ್ಷಣವೇ ಪೊಲೀಸರು ಬಂಧನ ಮಾಡಿದ್ದಾರೆ. ಇದರಲ್ಲಿ ಪೂರ್ವಗ್ರಹ ಪೀಡಿತವಾಗಿರೋದು, ಷಡ್ಯಂತ್ರ ನಡೆಸೋದು ಏನೂ ಇಲ್ಲ ಎಂದಿದ್ದಾರೆ. ಕಂಪ್ಲೇಂಟ್ ಯಾರು ಕೊಟ್ಟಿದ್ದು, ಯಾವಾಗ ಕೊಟ್ಟಿದ್ದು? ಕಂಪ್ಲೇಂಟ್ ಕೊಟ್ಟ ತಕ್ಷಣವೇ ಪೊಲೀಸ್ನವರು ಆ್ಯಕ್ಟ್ ಮಾಡಿದ್ದಾರೆ. ಹಾಗಾಗಿ ಅದರಲ್ಲೇನು ತಪ್ಪಿನಿದೆ? ಮುಂದೆ ಆಯಿತು, ಹಿಂದೆ ಆಯಿತು, ಅದನ್ನೆಲ್ಲ ವ್ಯಾಖ್ಯಾನ ಮಾಡ್ಬೋದು. ಆದರೆ ಕಂಪ್ಲೇಂಟ್ ಬಂದ ತಕ್ಷಣ ಆ್ಯಕ್ಟ್ ಮಾಡಿದ್ದಾರೆ. ಮುನಿರತ್ನ ಬಂಧನ ವಿಚಾರದಲ್ಲಿ ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ ಮತ್ತು ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮಧ್ಯೆ ಮಾತಿನ ಸಮರ ನಡೆದಿದೆ. ಕಾಂಗ್ರೆಸ್ ಷಡ್ಯಂತ್ರದಿಂದ ಮುನಿರತ್ನ ಬಂಧನವಾಗಿದ್ದು ರಾಜಕೀಯ ಮಾಡಬಾರದು ಎಂದು ಶೋಭಾ ಕರಂದ್ಲಾಜೆ ವಾಗ್ದಾಳಿ ನಡೆಸಿದ್ದಾರೆ. ಇದಕ್ಕೆ ತಿರುಗೇಟು ಕೊಟ್ಟ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್, ಕಾಂಗ್ರೆಸ್ ಪಕ್ಷಕ್ಕೆ ಷಡ್ಯಂತ್ರ ಮಾಡುವ ಅನಿವಾರ್ಯತೆ ಇಲ್ಲ ಎಂದಿದ್ದಾರೆ. ಸರ್ಕಾರ ಯಾವುದೇ ಕಾರಣಕ್ಕೆ ಪಕ್ಷ ರಾಜಕಾರಣವನ್ನ ಮಾಡದೇನೆ ಸತ್ಯಾಸತ್ಯತೆಯನ್ನ ತನಿಖೆ ಮಾಡಬೇಕನ್ನುವಂತ ಆಗ್ರಹವನ್ನು ನಾನು ಮಾಡ್ತಾ ಇದ್ದೀನಿ. ನೋಡಿ, ಕಾಂಗ್ರೆಸ್ ಪಕ್ಷಕ್ಕೆ ಷಡ್ಯಂತ್ರ ಮಾಡುವಂತ ಅನಿವಾರ್ಯತೆ ಏನು ಇಲ್ಲ. ಕಾಂಗ್ರೆಸ್ ಏನಾದ್ರೂ ಷಡ್ಯಂತ್ರ ಬಿಜೆಪಿ ಅವ್ರ ತರ ಮಾಡಿದ್ರೆ ಜೈಲ್ಗಳು ಸಾಕಾಗ್ತಾ ಇರಲಿಲ್ಲ. ಷಡ್ಯಂತ್ರ ನಾವು ಮಾಡಿದ್ರೆ. ಮುಡಾ ಕೇಸ್ನಲ್ಲಿ ನಾನೇನೂ ಮಾಡಿಲ್ಲ, ಹೀಗೆ ಮತ್ತೊಮ್ಮೆ ತಪ್ಪೇ ಮಾಡಿಲ್ಲ ಅಂತ ಸ್ಪಷ್ಟನೆ ಕೊಟ್ಟಿರೋ ಸಿಎಂ ಸಿದ್ದರಾಮಯ್ಯ ಸಂಗೊಳ್ಳಿ ರಾಯಣ್ಣ ವಿಚಾರವನ್ನ ಪ್ರಸ್ತಾಪಿಸಿ ಹಿತಶತ್ರುಗಳಿಗೆ ಡಿಚ್ಚಿ ಕೊಟ್ಟಿದ್ದಾರೆ. ಬಿಜೆಪಿಯವರು ಸುಳ್ಳು ಆರೋಪ ಮಾಡ್ತಿದ್ದಾರೆ ಅಂತ ತಿವಿದಿದ್ದಾರೆ. ಇದಕ್ಕೆ ಪಂಚ್ ಕೊಟ್ಟಿರೋ ಬಿಜೆಪಿ ಎಂಎಲ್ಸಿ ಸಿಟಿ ರವಿ, ರಾಜ್ಯದ ಜನರಿಗೆ ದಾಸವಾಳ ಹೂ ಇಡಬೇಡಿ ಅಂತ ವಾಗ್ದಾಳಿ ನಡೆಸಿದ್ರು. ನಮ್ಮವರು ಸಂಗೊಳ್ಳಿ ರಾಯಣ್ಣನನ್ನ ಹಿಡ್ಕೊಡ್ಲಿಕ್ಕೆ ಬ್ರಿಟಿಷ್ನವರಿಗೆ ಸಹಾಯ ಮಾಡ್ತಾರೆ. ಎಲ್ಲ ಕಾಲದಲ್ಲೂ ಕೂಡ ಮನೆ ಮುರುಕರು ಇದ್ದೇ ಇರ್ತಾರೆ. ಕೆಲವು ಪಟ್ಟಭದ್ರ ಹಿತಾಸಕ್ತರು ನನ್ನ ಮೇಲೆ ತಿರುಗಿ ಬಿದ್ದಿದ್ದಾರೆ. ಈಗ ನನ್ನ ಮೇಲೆ ಸುಳ್ಳು ಆರೋಪಗಳನ್ನ ಮಾಡ್ತಾರೆ. ಮೂಡಾ ಕೇಸ್ನಲ್ಲಿ ಏನೂ ಇಲ್ಲ, ನಾನು ಏನು ಮಾಡಿಲ್ಲ, ಏನೂ ಇಲ್ಲ. ಕಳಂಕರಹಿತ ಆಡಳಿತ ಅಂತ ನಿಮಗೆ ನೀವೇ ಜಡ್ಜ್ಮೆಂಟ್ ಕೊಟ್ಟು ದೊಡ್ಡ ದಾಸೋಳು ಚೆಂಡುವನ್ನ ರಾಜ್ಯದ ಜನರಿಗೆ ಮುಟ್ಟಿಸಿದ್ರೆ ನಾವೆಲ್ಲ ಮುಟ್ಕೊಂಡು ಸುಮ್ಮನೆ ಹೋಗ್ಬೇಕು. ವಿಧಾನಸಭೆ ವಿಶೇಷ ಅಧಿವೇಶನ ಕರೀರಿ, ಅಲ್ಲಿ ಚರ್ಚೆ ಮಾಡೋಣ. ನಿಮ್ಮ ಭ್ರಷ್ಟಾಚಾರದ ಬಗ್ಗೆನೇ ಚರ್ಚೆ ಮಾಡೋಣ. ದಲಿತನ ಜಾಗದಲ್ಲಿ ಅಕ್ರಮವಾಗಿ ಮನೆ ಕಟ್ಟಿದ್ಯಾರು ಎಂದು ಸಿಎಂ ವಿರುದ್ಧ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಆರೋಪಿಸಿದ್ರು. ಇದಕ್ಕೆ ತಿರುಗೇಟು ನೀಡಿರೋ ಕೆಪಿಸಿಸಿ ವಕ್ತಾರ ಲಕ್ಷ್ಮಣ್, ಸಿದ್ದರಾಮಯ್ಯ ದಲಿತರನ್ನ ಒಕ್ಕಲೆಬ್ಬಿಸಿ ಮನೆ ಕಟ್ಟಿಸಿ ಮಾಡಿರೋದು ಸಾಬೀತುಪಡಿಸಿದ್ರೆ ನಾವೇ ಸಿದ್ದರಾಮಯ್ಯ ರಾಜೀನಾಮೆ ಕೊಡಿಸ್ತೇವೆ ಅಂತ ತಿರುಗೇಟು ಕೊಟ್ಟಿದ್ದಾರೆ. ಯಾರೋ ಒಬ್ಬ ದಲಿತನ CITVನಲ್ಲಿ ಅಲರ್ಟ್ ಆದಂಥ ಕೂಡ ಸೈಟ್ನಲ್ಲಿ
ಅಕ್ರಮವಾಗಿ ಮನೆ ಕಟ್ಟಿದ್ದಾರೆ ಯಾರು? ಇವ್ರು ತಗೊಂಡಿದ್ದು 1997ನೇ ಇಸ್ವಿನಲ್ಲಿ. 97ನೇ ಇಸ್ವಿನ ಅಂದರೆ ಅದಕ್ಕೊಂದು ಕತೆ ಕಟ್ಟುವಂಥ ಕೆಲಸ ಆಗಬಾರ್ದು. 84ರಿಂದನೇ ಸಿದ್ದರಾಮಯ್ಯನವರು ಇದೆಲ್ಲ ಪ್ರೀ ಪ್ಲಾನ್ ಮಾಡಿಕೊಂಡು 97ರವರೆಗೂ ವೆಯ್ಟ್ ಮಾಡಿ ಅದನ್ನು ಕೈ ಬಿಡಿಸಿ ಅದನ್ನು ಅಕ್ವೈರ್ ಮಾಡಿಕೊಂಡು ಅನ್ನುವಂಥದ್ದು ಕತೆ ಕಟ್ಟುವಂಥ ಕೆಲಸಗಳು ಆಗಬಾರ್ದು ಅಷ್ಟೇ. ಸದ್ಯ ಮುನಿರತ್ನ ಅವರ ವಿಚಾರಣೆ ನಡೆಯುತ್ತಿದೆ. ವಿಚಾರಣೆ ಬಳಿಕ ಯಾವುದು ಸತ್ಯ ಎಂದು ಗೊತ್ತಾಗುತ್ತೆ ಎಂದು ಬಿಜೆಪಿ ಸಂಸದ ಸಿಎನ್ ಮಂಜುನಾಥ್ ಪ್ರತಿಕ್ರಿಯಿಸಿದ್ದಾರೆ. ನಾನು ಕೇಳದೆ ಇರೋದು, ನೋಡದೆ ಇರೋದು, ಕಮೆಂಟ್ ಮಾಡೋದು ಸರಿಯಲ್ಲ ಎಂದು ಮಾಜಿ ಸಂಸದೆ ಸುಮಲತಾ ಹೇಳಿದ್ದಾರೆ. ಸೊ ಯಾಕೆಂದರೆ ಪರ ವಿರೋಧವಾದಂಥ ಹೇಳಿಕೆಗಳಿದೆ. ಅದು ಯಾವುದು ಸತ್ಯ, ಯಾವುದು ಸತ್ಯ ಇಲ್ಲ, ಇದೆಲ್ಲ ತನಿಖೆಯಲ್ಲಿ ಗೊತ್ತಾಗುತ್ತೆ, ನೋಡೋಣ. ನಾನು ಕೇಳದೆ ಇರೋದು, ನೋಡದೆ ಇರೋದ್ರ ಬಗ್ಗೆ ಕಮೆಂಟ್ ಮಾಡೋದು ಸರಿ ಹೋಗಲ್ಲ, ಯಾಕಂದ್ರೆ ತಪ್ಪಾಗುತ್ತೆ. ಅದ್ರ ಬಗ್ಗೆ ಮಾಹಿತಿ ನನಗೆ ಸಿಕ್ಕಿದ್ರೆ ಆಮೇಲೆ ಮಾತಾಡ್ತೀನಿ. ಯತ್ನಾಳ್ ರಮೇಶ್ ಜಾರಕಿಹೊಳಿ ವರಿಷ್ಠರ ಸಂಪರ್ಕದಲ್ಲಿದ್ದಾರೆ. ಅವರ ಜೊತೆ ಚರ್ಚೆ ನಡೆಯುತ್ತಿದೆ ಎಂದು ವಿಪಕ್ಷ ನಾಯಕ ಆರ್ ಅಶೋಕ್ ಹೇಳಿದ್ದಾರೆ. ಬೆಂಗಳೂರಲ್ಲಿ ಮಾತನಾಡಿದ ಅವರು, ವರಿಷ್ಠರು ಹೇಳಿದಂತೆ ನಡೆಯುತ್ತೇನೆ ಎಂದು ರಮೇಶ್ ಹೇಳಿದ್ದಾರೆ. ಅದು ಅವರಿಬ್ಬರ ನಡುವಿನ ವಿಚಾರ. ಇದರಲ್ಲಿ ನಮ್ಮ ಪಾತ್ರ ಇಲ್ಲ, ಎಲ್ಲವನ್ನ ಹೈಕಮಾಂಡ್ ನೋಡಿಕೊಳ್ಳುತ್ತೆ ಎಂದಿದ್ದಾರೆ. ನೋಡಿ, ಯತ್ನಾಳ್ ಅವರು ಮತ್ತು ರಮೇಶ್ ಜಾರಕಿಹೊಳಿ ಅವರು ಈಗಾಗಲೇ ನಮ್ಮ ಕೇಂದ್ರ ನಾಯಕರ ಸಂಪರ್ಕದಲ್ಲಿದ್ದಾರೆ. ಅವ್ರ ಜೊತೆ ಚರ್ಚೆ ನಡೀತಾ ಇದೆ. ಇದೇನು ಇವತ್ತಿಂದ ಸಮಸ್ಯೆ ಅಲ್ಲ, ಬಹಳ ದಿನಗಳ ಸಮಸ್ಯೆ. ಸಚಿವರು ಈ ಭಾಗದ ಶಾಸಕರು ಸಂಪುಟ ಸಭೆ ನಡೆಸಲು ಒತ್ತಾಯಿಸಿದರು. ಹೀಗಾಗಿ ನಿನ್ನೆ ಸಚಿವ ಸಂಪುಟ ಸಭೆ ನಡೆಸಿದ್ದೇವೆ ಎಂದು ಸಿಎಂ ಸಿದ್ದರಾಮಯ್ಯ ಹೇಳಿದ್ದಾರೆ. ಕಲಬುರಗಿಯಲ್ಲಿ 2014ರಲ್ಲಿ ನಾವು ಸಚಿವ ಸಂಪುಟ ಸಭೆ ನಡೆಸಿದ್ದೆವು. 10 ವರ್ಷದ ಬಳಿಕ ಮತ್ತೆ ಕಲಬುರಗಿಯಲ್ಲಿ ಸಂಪುಟ ಸಭೆ ಮಾಡಿದ್ದೇವೆ. 371 ಜೆ ಯೋಜನೆಯಡಿ ಕೇಂದ್ರ ಸರ್ಕಾರವು ಅನುದಾನ ನೀಡಬೇಕು ಎಂದು ಆಗ್ರಹಿಸಿದರು.